ನಮಸ್ಕಾರ ಫ್ರೆಂಡ್ಸ್, ನನ್ನ ಮುಂದಿನ ವಿಡಿಯೋಗೆ ಸ್ವಾಗತ. ಇವತ್ತಿಂದ ಏನಪ್ಪ ವಿಡಿಯೋ ಅಂತಂದರೆ, ನೀವು ತಮ್ಮನೆಲ್ಲ ನೋಡಿರ್ತೀರ, ಈಗಲೇ ನಿಮಗೆ ಅರ್ಥ ಆಗಿರುತ್ತೆ ಅನಿಸುತ್ತೆ. ನೆರುಳ್ಳೆ ಅಂದರೆ ಇಂಗ್ಲೀಷಲ್ಲಿ ಲಂಪ್ ಅಂತಾರೆ, ಕನ್ನಡದಲ್ಲಿ ನಿಮಗೆ ನೆರುಳೆ. ನಾವು ಸಾಮಾನ್ಯ ಇದರಲ್ಲಿ ನೆರುಳೆ ಅಂತ ಹೇಳ್ತೀವಿ. ನಮ್ಮ ಕುರಿ ಒಂದಕ್ಕೆ ನೆರುಳೆ ಆಗಿತ್ತು, ಲಂಪ್ ಅಂತ ಅಂತಾರೆ. ಅದಕ್ಕೆ ನಾನು ಇವತ್ತು ಡಾಕ್ಟ್ರನ್ನ ಕರೆಸಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿ ಆ ಲಂಪ್ನ ತೆಗೆಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಾನು ಇದನ್ನು ಹಾಗೆ ಬಿಡೋಣ ಅಂತ ಅಂದ್ಕೊಂಡೆ. ಡಾಕ್ಟ್ರು ಆಮೇಲೆ ನನಗೆ ರಿಯಲೈಸ್ ಮಾಡಿದ್ರು, ಹಾಗೆ ಬಿಟ್ಟರೆ ಇದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಮತ್ತು ಹುಳ ಆಗೋ ಚಾನ್ಸಸ್ಸು, ಗಾಯ ಆಗ್ಬಿಟ್ಟು ಹುಳ ಆಗೋ ಚಾನ್ಸಸ್ ಇದೆ ಅಂತ. ಹಾಗಾಗಿ ನಾನು ಇದನ್ನು ರಿಮೂವ್ ಮಾಡಿಸ್ಬೇಕು ಅಂತ ಇವತ್ತು ಡಾಕ್ಟ್ರನ್ನ ಕರೆಸಿದ್ದೀನಿ. ಡಾಕ್ಟ್ರು ಕೂಡ ಇವತ್ತು ಲಿಕ್ವಿಡ್ ನೈಟ್ರೋಜನ್ನ ತಗೊಂಡು ಬಂದಿದ್ದಾರೆ, ಟ್ರೀಟ್ಮೆಂಟ್ಗೆ ಅಂತ ಬಂದಿದ್ದಾರೆ. ನೋಡಿ, ಈಗ ಇದಕ್ಕೆ ಕ್ರಯೋ ಸರ್ಜರಿ ಅಂತ ಹೇಳ್ತಾರೆ. ಲಿಕ್ವಿಡ್ ನೈಟ್ರೋಜನ್ನ ಒಂದು ಕೆಮಿಸ್ಟಲ್ಲಿ ಒಂದು ಸಿಲಿಂಡ್ರಲ್ಲಿ ಹಾಕ್ಕೊಂಬಿಟ್ಟು ತೊಗೊಂಬಂದು ಈ ಬ್ಲೀಡಿಂಗ್ ಪಾಯಿಂಟಿಗೆ ಕರೆಕ್ಟಾಗಿ ಅದನ್ನು ಇಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಬಂದವರೇ ಆ ಹೊರಗಡೆ ಇದ್ದಂಥ ಪಾರ್ಟ್ನ ನೀಟಾಗಿ ಆ ಒಂದು ಆಪ್ರೇಷನ್ ಬ್ಲೇಡಲ್ಲಿ ನೀಟಾಗಿ ಅದನ್ನು ಕಟ್ ಮಾಡ್ಕೊಂಬಿಟ್ಟು ಎಲ್ಲಿ ಬ್ಲೀಡಿಂಗ್ ಪಾಯಿಂಟಲ್ಲಿದೆ ನೋಡ್ಬಿಟ್ಟು ಆ ಕೆಮಿಸ್ಟನ್ನ ಅಲ್ಲಿಗೆ ಇಡ್ತಾ ಇದ್ದಾರೆ. ಈ ಲಿಕ್ವಿಡ್ ನೈಟ್ರೋಜನ್ನಲ್ಲಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ಏನಪ್ಪ ಒಂದು ಅಂದರೆ, ನಮ್ಮ ಕುರಿಗಳಿಗೆ ಯಾವುದೇ ಕಾರಣಕ್ಕೂ, ಹಸುಗಳಿಗೆ ಆಗಲಿ ಯಾವುದೇ ಕಾರಣಕ್ಕೂ ನೋವು ಅನ್ನೋದಾಗಲ್ಲ. ಏನಕ್ಕೆ ಅಂದರೆ ಇದು ತುಂಬ -ಡಿಗ್ರಿಯಲ್ಲಿ ಕೋಲ್ಡ್ ಇರ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೋವು ಅನ್ನೋದಾಗಲ್ಲ. ಮತ್ತು ಅದ್ರ ಸೆನ್ಸೇಷನ್ ಪಾಯಿಂಟೇ ಅದಕ್ಕೆ ಗೊತ್ತಾಗಲ್ಲ. ಅಂದರೆ ಆ ಟ್ರೀಟ್ಮೆಂಟ್ ಕೊಡೋ ಜಾಗನ ಇದು ಥರ ನಾವೇನು ಹೇಳ್ತೀವಿ ಆಡು ಭಾಷೆಯಲ್ಲಿ ಮರಗಡಿಸ್ಬಿಡುತ್ತೆ. ಆ ಥರ ಆಗುತ್ತೆ. ನಮ್ಮ ಬ್ಯಾಡ್ ಲಕ್ಕಿಗೆ ನಮ್ಮ ಕುರಿಗೆ ಕರೆಕ್ಟಾಗಿ ಮೂಗಿನ ಕೆಳಗಡೆ ಬಾಯಿ ಹತ್ರನೇ ಲಂಪ್ ಆಗಿತ್ತು. ಸೊ ಅದನ್ನು ಏನೇ ಮಾಡಿದ್ರು, ಈಗ ಸ್ಪ್ರೇಗಳನ್ನ ಹಾಕ್ಬೋದು ಅದಕ್ಕೆ. ಮೆಟಲ್ ಸ್ಪ್ರೇಯಲ್ಲಿ ಮತ್ತು ಆಯಿಂಟ್ಮೆಂಟಲ್ಲಿ ಮೆಟಲ್ ಇರ್ತದೆ. ಸೊ ಅದನ್ನು ನೆಕ್ಕೊಂಡ್ರೆ ಕುರಿಗೆ ಡೇಂಜರು ಅಂತ ಡಾಕ್ಟ್ರು ಕನ್ಸಲ್ಟ್ ಮಾಡಿ, ಸೊ ಈ ಒಂದು ಲಿಕ್ವಿಡ್ ನೈಟ್ರೋಜನಲ್ಲಿ ಟ್ರೀಟ್ಮೆಂಟ್ ಕೊಡೋಣ ಅಂತೇಳಿ ಡಿಸೈಡ್ ಮಾಡಿದರು. ಇದನ್ನು ಮಾಡೋದ್ರಿಂದ ಆ ಪಾರ್ಟು ಅಲ್ಲೇ ಬರ್ನ್ ಆಗುತ್ತೆ ಮತ್ತು ಬ್ಲೀಡಿಂಗು ಸ್ಟಾಪ್ ಆಗುತ್ತೆ. ಸೊ ಇದನ್ನು ಮಾಡಿದ್ರೆ ಒಳ್ಳೆಯದು ಅಂತ ಡಾಕ್ಟ್ರು ನಮಗೆ ಸಜೆಸ್ಟ್ ಮಾಡಿ ಇದನ್ನು ಮಾಡೋದಕ್ಕೆ ಒಪ್ಕೊಂಡ್ರು. ನಾವು ಕಂಡಂಥ ಡಾಕ್ಟ್ರಲ್ಲಿ ಒನ್ ಆಫ್ ದಿ ಬೆಸ್ಟ್ ಡಾಕ್ಟರ್ ನಮ್ಮ ಲಕ್ಕಿಲಿ ನಮಗೆ ಸಿಕ್ಕಿದ್ರು. ಮತ್ತು ಈ ಟ್ರೀಟ್ಮೆಂಟ್ಗೆ ಕ್ರಯೋ ಸರ್ಜರಿ ಅಂತ ಕರೀತಾರೆ. ಇದು ಆ ಪಾಟಲ್ಲಿ ಧೃಮಾಂಸ ಬೆಳೆಯುತ್ತಲ್ಲ, ಆ ಪಾಟನ್ನು ಶಾಶ್ವತವಾಗಿ ಮತ್ತು ಬೆಳಿಬಾರ್ದು ಅಂತ ಆ ಒಂದು ಇದನ್ನು ಬರ್ನ್ ಟೈಪು ಮಾಡ್ತಾರೆ. ಬಟ್ ಅದು ನೋವೇನಾಗಲ್ಲ. ಅಂದರೆ ಬರ್ನ್ ಅಂದರೆ ಆ ಥರ ಬರ್ನ್ ಮಾಡಲ್ಲ. ಇದು ಕೆಮಿಸ್ಟಲ್ಲಿ ಇದನ್ನು ಆ ಪಾಯಿಂಟಿಗೆ ಇಟ್ಬಿಟ್ಟು ಅದನ್ನು ಅಲ್ಲೇ ಮತ್ತೆ ಮುಂದೆ ಬೆಳಿಬಾರ್ದು ಅಂತೇಳಿ ಅದನ್ನು ಅಲ್ಲೇ ಸ್ಟಾಪ್ ಮಾಡ್ತಾರೆ. ಮತ್ತು ಈ ಲಿಕ್ವಿಡ್ ನೈಟ್ರೋಜನ್ನ ಹಸುಗಳಿಗೆ ನಂಬರ್ ಹಾಕೋಕ್ಕೆ ಕೂಡ ಇದೇ ಲಿಕ್ವಿಡ್ ನೈಟ್ರೋಜನ್ನ ಬಳಸ್ತಾರೆ. ಬ್ಲೀಡಿಂಗ್ ಪಾಯಿಂಟಿಗೆ ಇಟ್ಟಾದ್ಮೇಲೆ ಬ್ಲೀಡಿಂಗು ಸ್ವಲ್ಪ ಸ್ಟಾಪ್ ಆಗ್ತಾ ಬಂತು. ಮತ್ತು ತುಂಬ ಇನ್ನೊಂದು ಸ್ವಲ್ಪ ಬಿಟ್ಬಿಟ್ಟು ನೀಟಾಗಿ ಅದು ಕಂಪ್ಲೀಟಾಗಿ ಸ್ಟಾಪ್ ಆಯಿತು. ಕಂಪ್ಲೀಟಾಗಿ ಸ್ಟಾಪ್ ಆದ ನಂತರ ಅದಕ್ಕೆ ಪೆನ್ಸಿಲಿನ್ ಮತ್ತು ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ನ ಹಾಕಿದ್ರು. ಹಾಕಿದ್ಮೇಲೆ ನಮಗೆ ಒಂದು 3 days ಹಾಕ್ಕೊಳ್ಳಿ ಅಂತೇಳಿ ಆ್ಯಂಟಿಬಯೋಟಿಕ್ನ ಕೊಟ್ಟರು. ನಾನು ಒಂದು 3 ದಿನ ಆ್ಯಂಟಿಬಯೋಟಿಕ್ನ ಬಿಡದಲ್ಲೇ ಹಾಕಿದೆ. ಸೊ ಮುಂದಿನ ವೀಡಿಯೋದಲ್ಲಿ ಇದು ಯಾವ ಥರ ಅದು ವಾಸಿಯಾಗಿದೆ ಅಂತ ನಿಮಗೆ ನಾನು ತೋರಿಸೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ